ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಲಂಚದ ಹಣ ಸ್ವೀಕರಿಸುತ್ತಿದ್ದಾಗಲೇ ಅಬಕಾರಿ ಡಿಸಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ಭ್ರಷ್ಟರ ಬೇಟೆ ಯಾವ ಸಿನಿಮಾ ಚೇಸಿಂಗು ಕಮ್ಮಿ ಇರಲಿಲ್ಲ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಲೋಕಾಯುಕ್ತ ಪೊಲೀಸರಿಂದ ಭರ್ಜರಿ ಭ್ರಷ್ಟರ ಬೇಟೆ. 25 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಅಬಕಾರಿ ಡಿಸಿ ಲಾಕ್. ಎಸ್, ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಬರೋಬ್ಬರಿ 25 ಲಕ್ಷ ರೂಪಾಯಿ ಲಂಚ ಪಡೆಯುವ ವೇಳೆಗೆ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಈ ಭ್ರಷ್ಟ ಅಧಿಕಾರಿ CL7 ಮತ್ತು ಮೈಕ್ರೋ ಬ್ರೀವರಿ ಲೈಸೆನ್ಸ್ ನೀಡುವುದಕ್ಕೆ ಮತ್ತು ಪರಿಶೀಲನೆಗಾಗಿ ಉದ್ಯಮಿ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದನು ಅಂತ ತಿಳಿದು ಬಂದಿದೆ. ಅದರಂತೆ ಇಂದು ಬ್ಯಾಟರಾಯನಪುರ ಕಚೇರಿಯಲ್ಲಿ ಲಂಚ ಪಡೆಯುವ ವೇಳೆ ಅಬಕಾರಿ ಜಿಲ್ಲಾಧಿಕಾರಿ ಸೇರಿ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಹಾಗೂ ಖಾಸಗಿ ವ್ಯಕ್ತಿ ಲಕ್ಕಪ್ಪ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಎಸ್, ಅಬಕಾರಿ ಇಲಾಖೆಯಲ್ಲಿ ಡಿಸಿ ಆಗಿರುವ ಜಗದೀಶ್ ನಾಯಕ್ ಹಾಗೂ ತಮ್ಮಣ್ಣ ನಾಯಕ್ ಮತ್ತು ಕಾನ್ಸ್ಟೇಬಲ್ ಲಕ್ಕಪ್ಪ ಈ ಮೂವರು ಸೇರಿ ಲಕ್ಷಾಂತರ ರೂಪಾಯಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಎನ್ನುವವರ CL7 ಹಾಗೂ ಮೈಕ್ರೋ ಬ್ರೇವರಿ ಲೈಸೆನ್ಸ್ ಪಡೆಯಲು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಅದನ್ನ ಅಧಿಕೃತ ಮಾಡದೆ ಸತಾಯಿಸುತ್ತಿದ್ದರು. ಕೊನೆಗೆ ಇವರು 75 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟು ಮೊದಲ ಕಂತಿನಲ್ಲಿ 25 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಒಂದು ವಾರದಿಂದ ನಾನು ದುಡ್ಡು ರೆಡಿ ಮಾಡ್ಕೊಂಡು ಸಾಲ ಮಾಡಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ FIR ಮಾಡ್ಕೊಂಡು ಬಂದು ಟ್ರಾಪ್ ಆಗಿದೆ. ಅವರು ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗಿ ಮಾತಾಡಿದ್ವಿ. ಅವರು ಸೂಪರ್ಡೆಂಟ್ಗೆ ಅವ್ರು ಕರೆದ್ಬಿಟ್ಟು ನೋಡಿ ಅಂತ ಹೇಳಿ ಅವ್ರಿಗೆ ಹೇಳಿದ್ರು. ಅವರು ಡ್ರೈವರ್ ಅವ್ರ ಎಕ್ಸ್ಚೇಂಬರ್ ಕರ್ಕೊಂಡು ಅವ್ರ ಡ್ರೈವರ್ ಕೊಟ್ಬಿಟ್ಟು ಅವ್ನು ದುಡ್ಡು ಎತ್ಕೊಂಡು ಓಡಾಡಕ್ ಹೋಗಿದ್ದ. ಅವ್ನು ಹಿಡ್ಕೊಳಕ್ ಇಲ್ಲಿ ಬರೋದ್ರಲ್ಲಿ ಸೂಪರ್ಡೆಂಟ್ ಓಡೋಗಿ ಅವ್ನ ಮಲ್ಲೇಶ್ವರಿಂದ ಮೊಬೈಲ್ ಟ್ರ್ಯಾಕ್ ಮಾಡಿ ಹಿಡ್ಕೊಂಡ್ ಬಂದ್ರು ಲೋಕಾಯುಕ್ತ ಅವರು. ಈ ತರ ನಮ್ ಸಮಾಜ ಬಂದು ಈ ಲೆವೆಲ್ಗೆ ಬಂದು ಲಂಚ ತಾಂಡವ ಆಗ್ತದೆ. ಇನ್ನು ಲಕ್ಷ್ಮೀನಾರಾಯಣ್ ಹೇಳುವಂತೆ 2,30,00,000ಕ್ಕೆ 2 ಲೈಸೆನ್ಸ್ ಕೊಡುವುದಾಗಿ ಅಬಕಾರಿ ಇಲಾಖೆಯ ಉಪ ಆಯುಕ್ತ ಜಗದೀಶ್ ನಾಯಕ್ ಬೇಡಿಕೆ ಇಟ್ಟಿದ್ದರಂತೆ. ಮೈಕ್ರೋ ಬ್ರೀವರಿ ಮತ್ತು CL7 ಪರವಾನಗಿಗಳಿಗಾಗಿ ಆರಂಭದಲ್ಲಿ 75 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು. ಇಂದು ಬ್ಯಾಟರಾಯನಪುರದ ಅಬಕಾರಿ ಭವನದಲ್ಲಿ ಮೊದಲ ಕಂತಿನಲ್ಲಿ 25 ಲಕ್ಷ ಹಣ ಕೊಡುವಾಗ ಈ ಮೂವರು ಸಿಬ್ಬಂದಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾರೆ. ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ವಿ. ಇದರಲ್ಲಿ ಜಗದೀಶ್ ನಾಯಕ್ DC ಎಕ್ಸೈಸ್ ಮತ್ತು ಲಕ್ಕಪ್ಪ ಇವರು ಎಕ್ಸೈಸ್ ಕಾನ್ಸ್ಟೇಬಲ್ ಮತ್ತು ತಮ್ಮಣ್ಣ ಎಕ್ಸೈಸ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್. ಈ 3 ಜನರನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ವಿ. ಸೊ ನಮಗೆ ಈ 25 lakhs ಡಿಮ್ಯಾಂಡ್ CL7 ಮತ್ತು ಮೈಕ್ರೋ ಬ್ರೂವರಿ ಪರ್ಮಿಷನ್ ಕೊಡಲಿಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು. ಟೋಟಲ್ 80 lakh ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 lakhs ಈಗ ಅವರು ತಗೊಳ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಇದರಲ್ಲಿ ನಮಗೆ ಕಂಪ್ಲೇನೆಂಟ್ ಬಂದು ಲಕ್ಷ್ಮೀನಾರಾಯಣ್ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಟ್ಟಾರೆ 3 ಅಬಕಾರಿ ಇಲಾಖೆಯ ಸಿಬ್ಬಂದಿಗಳನ್ನ ಬೆಂಗಳೂರು ಲೋಕಾಯುಕ್ತ ಪೊಲೀಸರು ಬೇಟೆಯಾಡಿದ್ದಾರೆ. ಅಧಿಕಾರದ ದುರುಪಯೋಗ ಮಾಡಿಕೊಂಡ ಕಳ್ಳ ಭ್ರಷ್ಟರನ್ನ ಲೋಕಾಯುಕ್ತರು ಬೇಟೆಯಾಡಿ ಜೈಲಿಗೆ ಅಟ್ಟಿದ್ದಾರೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.